ಇವತ್ತು ಇಲ್ಲಿ ನಡೆದಂತ ಒಂದು ಸಣ್ಣ ಅನುಭವನ ನಾನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಈ ಒಂದು ವಿಡಿಯೋ. ಇದು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ನಮ್ಮ ಸಂಗಮ, ಮೇಕೆದಾಟು ಹತ್ರ ಇರುವಂತ ಸಂಗಮ. ಇಲ್ಲಿ ಇಂಥ ಒಂದು ಸಮಯ ಸಿಕ್ಕಿರೋವಂಥದ್ದು, ಯಾರು ಜನ ಇಲ್ಲದೆ ಇರೋವಂಥದ್ದು ಸಾಯಂಕಾಲದ ಸಮಯ. ಈ ಸಮಯದಲ್ಲಿ ಇಲ್ಲಿ ಯಾರನ್ನೂ ಇರೋದಕ್ಕೆ ಕೊಡೋದಿಲ್ಲ. ಆದ್ರೆ ನಾನು ಅಮರನಾಥ್ ಗುರೂಜಿ, ನಾನು ಈ ತರ ಅಂತ ಹೇಳ್ಕೊಂಡು ಇಲ್ಲಿ ಸ್ವಲ್ಪ ಒಂದೊಂದು ವಿಡಿಯೋ ಇಷ್ಟೊತ್ತು ಸಾಧನೆ ಮಾಡಿದ್ಮೇಲೆ ಇದೊಂದು ವಿಡಿಯೋ ಮಾಡ್ಬೇಕು ಅಂತ ಆಗ್ಲೇ ಒಂದು ವಿಡಿಯೋ ಮಾಡಿದೆ. ಇದಕ್ ಮುಂಚೆ ಸೇಮ್ ಇದೇ ಜಾಗದಲ್ಲೇ ನಿಂತು ಇನ್ನೊಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗತ್ತೆ. ಆ ವಿಡಿಯೋ ಮಾಡ್ಬೇಕಾದ್ರೆ ನಾನು ಏನ್ ಮಾಡಿದೆ, ವಿಡಿಯೋ ಮಾಡಿ ಆದ್ಮೇಲೆ ನನಗೆ ನನ್ನ ಹಿಂದೆ ಯಾರೋ ನಿಂತ್ಕೊಂಡಂಗೆ ಅನ್ನಿಸ್ತಾ ಇದೆ. ತುಂಬಾ ಹೊತ್ತಿಂದ ವಿಡಿಯೋ ಸ್ಟಾರ್ಟ್ ಮಾಡಿ ಎಂಡಿಂಗ್ ಮಾಡೋವರೆಗೂ ಹಿಂದೆ ಯಾರೋ ಇದ್ದಾರೆ ಅಂತ ಅನಿಸ್ತು. ವಿಡಿಯೋ ಎಲ್ಲ ಆಯ್ತು, ಸ್ಟಾಪ್ ಮಾಡಿದೆ. ಮತ್ತೆ ವಿಡಿಯೋ ಹೆಂಗಿದೆ ಅಂತ ನೋಡ್ಕೊತಾ ಇದ್ದೆ. ಯಾಕಂದ್ರೆ ನಾನು ತುಂಬಾ ಕಲರ್ ಇದ್ದೀನಲ್ವಾ, ಒರಿಜಿನಲ್ ಕಲರು. ಆದ್ರಿಂದ ಸ್ವಲ್ಪ ಕಲರ್ ಸ್ವಲ್ಪ ಸಾಯಂಕಾಲ ಆಗಿದೆ, ಕಲರ್ ಬಂದಿದ್ದೀನ ಇಲ್ವಾ ಅಂತ ಚೆಕ್ ಮಾಡ್ಕೊತಾ ಇದ್ರೆ ಹೌದು ಯಾರೋ ಇದ್ರಲ್ವಾ ವಿಡಿಯೋ ಅಲ್ಲಿ ನನ್ನ ಹಿಂದೆ. ಅವ್ರು ಇದಾರ ಅಂತ ಒಂದ್ಸರಿ ಫುಲ್ ವಿಡಿಯೋ ನೋಡಿದೆ, ಯಾರು ಇಲ್ಲ. ಆಮೇಲೆ ಈ ಕಡೆ ನೋಡಿದೆ, ಯಾರು ಇಲ್ಲ. ಆದ್ರೆ ನನ್ಗೆ ಸ್ಟ್ರಾಂಗ್ ಆಗಿ ಅನಿಸ್ತಾ ಇತ್ತು, ಯಾರೋ ಒಂದು ಸುಂದರವಾದ ಹುಡುಗಿ ಫೋಟೋ ಗಿಟೋ ಏನೋ ತಕ್ಕೊಂತ ಇದ್ದಾಳೆ, ಎಲ್ಲ ನಿಂತ್ಕೊಂಡಿದ್ದಾಳೆ ಹಿಂದೆ ಅಂತ ನಾನು ಅನ್ಕೋತಾ ಇದ್ದೆ. ಈ ರೀತಿ ಅನ್ಕೊಳ್ಳೋದಿಕ್ಕೆ, ಈ ರೀತಿ ನೋಡೋದಿಕ್ಕೆ, ಈ ರೀತಿ ಮಾಡೋದಿಕ್ಕೆ ಒಂದು ಕಾರಣ ಏನಪ್ಪಾ ಅಂದ್ರೆ, ಬೆಳಗ್ಗೆಯಿಂದ ನಾನು ಈ ನದಿಯಲ್ಲಿ ಈ ಒಂದು ಸಂಗಮದಲ್ಲಿ ಸಾಧನೆ ಮಾಡ್ತಾ ಸಾಧನೆ ಮುಗೀತು. ಹೋಗಿ ಊಟ ಗೀಟ ಮಾಡಿ ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ಒಂದ್ ಸ್ವಲ್ಪ ಶೂಟಿಂಗ್ ಮಾಡೋಣ, ಸ್ವಲ್ಪ ಒಂದ್ 2-3 ವಿಡಿಯೋ ಮಾಡೋಣ, ಹೆಂಗಿದ್ರು ಇಷ್ಟು ದೂರ ಬಂದಿದ್ದೀವಿ, ಲೊಕೇಶನ್ ಚೆನ್ನಾಗಿದೆ, ಆಮೇಲೆ ನಿಮ್ಮ ಹತ್ರ ಹೇಳ್ಬೇಕು, ಏನೋ ಒಂದು ಹೇಳ್ಬೇಕು ಸಾಧನೆ ಬಗ್ಗೆ ಅಂತೇಳಿ ವಿಡಿಯೋ ಮಾಡಕ್ ಬಂದ್ನಲ್ಲ ಇಲ್ಲಿ. ಆಗ ನಡೆದಿರೋಂಥ ಘಟನೆ ಇಲ್ಲಿ ನಮ್ಗೆ ಅರ್ಥ ಆಗ್ಬೇಕಾಗಿರೋದು ಏನಪ್ಪಾ ಅಂದ್ರೆ, ನಮ್ಗೆ ಗೊತ್ತಾಗೋದೇ ಇಲ್ಲ, ಸೂಕ್ಷ್ಮವಾಗಿ ಗೊತ್ತಾಗುತ್ತೆ. ಆ ಸೂಕ್ಷ್ಮವಾದ ವಿಚಾರನ ನಾವು ಕಂಡ್ಕೊಂಡು ಸರಿಯಾದ ರೀತಿಯಿಂದ ಆಗಿದೆ ಸಾಧನೆ, ನಾವು ಚೆನ್ನಾಗಿದ್ದೀವಿ, ನಮ್ಗೆ ತುಂಬಾ ಒಳ್ಳೇದಾಗ್ತಾ ಇದೆ ಅಂತ ನೀವು ಒಳಗಡೆಯಿಂದ ಫಸ್ಟ್ ನಂಬಬೇಕು. ನೀವು ಒಳಗಡೆಯಿಂದ ನಂಬಿದ್ರೆ ಖಂಡಿತ ನಿಜ. ಇಲ್ದಿದ್ರೆ ನೀವು ಎಷ್ಟೇ ಮಾಡಿ, ಏನೇ ಮಾಡಿ, ಎಲ್ಲವೂ ನೀರಲ್ಲಿ ಹೋಮ ಮಾಡ್ದಂಗೆ, ಸರಿನಾ? ಇನ್ನು ನನ್ನ ಕುಟುಂಬ, ನೀವೆಲ್ಲರೂ ನನ್ನ ಅಮರನಾಥ್ ಗುರೂಜಿ ಕುಟುಂಬ, ಬ್ರಹ್ಮಾಸ್ತ್ರ ಕುಟುಂಬಕ್ಕೆ ಸೇರ್ರಿ ಅಂತ ಹೇಳಿ ನಿಮ್ಮೆಲ್ಲರನ್ನೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಏನಾದರೂ ಪರಿಹಾರಗಳ ಅಥವಾ ಸಾಧನೆಗಳ ಅಥವಾ ಯಾವುದಾದ್ರೂ ಒಂದು ಸಾಧನೆಗಳ ಬಗ್ಗೆ ಗೊತ್ತಾಗಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ನಿಮ್ಗೆ ಏನು ಬೇಕು ವಿಷಯ ತಿಳಿಸ್ತೀನಿ. ಒಳ್ಳೆಯದಾಗಲಿ. ನಮಸ್ಕಾರ.